ಮೇಕೆದಾಟು ವಿಚಾರದಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರು ಕೊಟ್ಟಂತಹ ಉತ್ತರ ಕರ್ನಾಟಕಕ್ಕೆ ಬಹಳ ದೊಡ್ಡ ರಿಲೀಫ್ ಅನ್ನು ಕೊಟ್ಟಿತ್ತು. ಆದರೆ ಇದರ ಬೆನ್ನಲ್ಲೇ ಮೇಕೆದಾಟು ಡ್ಯಾಂಗೆ ಸಂಬಂಧಪಟ್ಟಂತಹ ಕರ್ನಾಟಕ ಸಲ್ಲಿಸಿದ್ದಂತಹ ಡಿಪಿಆರ್ನ ಸಿಡಬ್ಲ್ಯೂಸಿ ಕೇಂದ್ರ ಜಲ ಆಯೋಗ ವಾಪಸ್ ಕಳುಹಿಸುವಂತಹ ಕೆಲಸವನ್ನ ಮಾಡಿದೆ. ಡಿಪಿಆರ್ನ ಮಾರ್ಪಾಡು ಮಾಡಿ ಸಲ್ಲಿಸುವಂತೆ ಕರ್ನಾಟಕಕ್ಕೆ ಸೂಚನೆಯನ್ನ ಕೊಡಲಾಗಿದೆ. ಪರಿಷ್ಕೃತ ಯೋಜನಾ ವರದಿಯನ್ನ ಸಲ್ಲಿಸುವುದಕ್ಕೆ ಕೇಂದ್ರ ಜಲ ಆಯೋಗ ಸಿಡಬ್ಲ್ಯೂಸಿ ಸೂಚನೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದೆ. ಮೇಕೆದಾಟು ಅಣೆಕಟ್ಟು ಯೋಜನೆಗೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಮತ್ತು ತಮಿಳುನಾಡಿನ ನಡುವೆ ನಡೀತಾ ಇರುವಂತಹ ತಿಕ್ಕಾಟ ಗೊತ್ತೇ ಇದೆ. ಇದರ ಮಧ್ಯೆ ರಾಜ್ಯಸಭೆಯಲ್ಲಿ ಕೇಂದ್ರ ಸರ್ಕಾರ ಒಂದು ಉತ್ತರವನ್ನ ಕೊಟ್ಟಿತ್ತು. ಮೇಕೆದಾಟಿನಲ್ಲಿ ಅಣೆಕಟ್ಟನ್ನ ಕಟ್ಟುವುದಕ್ಕೆ ಕೆಳಭಾಗದ ರಾಜ್ಯಗಳ ಅನುಮತಿಯ ಅವಶ್ಯಕತೆ ಇಲ್ಲ ಅನ್ನುವಂಥದ್ದನ್ನ ಹೇಳಿತ್ತು. ಕರ್ನಾಟಕದ ಸಂಭ್ರಮಕ್ಕೆ ಕೇಂದ್ರ ಸರ್ಕಾರದ ಈ ಉತ್ತರ ಕಾರಣ ಆಗಿತ್ತು. ಇದನ್ನ ಪ್ರಶ್ನಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಮಿಳುನಾಡಿನ ಸಿಎಂ ವಿಜಯ್ ಪತ್ರವನ್ನ ಬರೆದಿದ್ರು. ಇದೆಲ್ಲದರ ಬೆನ್ನಲ್ಲೇ ಕರ್ನಾಟಕ ಕೇಂದ್ರ ಜಲ ಆಯೋಗಕ್ಕೆ ಕಳುಹಿಸಿದ್ದಂತಹ ಪರಿಷ್ಕೃತವಾದಂತಹ ಯೋಜನಾ ವರದಿಯನ್ನ ಡಿಪಿಆರ್ನ ಸಿಡಬ್ಲ್ಯೂಸಿ ರಾಜ್ಯಕ್ಕೆ ವಾಪಸ್ ಮಾಡುವಂತಹ ಕೆಲಸವನ್ನ ಮಾಡಿದೆ. ಸಿಡಬ್ಲ್ಯೂಸಿ ಹೇಳಿದ್ದೇನು? ಈ ಪ್ರಸ್ತಾವನೆ ಕಾವೇರಿ ಜಲ ವಿವಾದ ನ್ಯಾಯಮಂಡಳಿ ಆದೇಶ ಮತ್ತು ಸುಪ್ರೀಂ ಕೋರ್ಟ್ನ 2018ರ ಸ್ಪಷ್ಟ ಉಲ್ಲಂಘನೆಯಾಗಿದೆ ಅಂತ ಹೇಳಿ ಆಕ್ಷೇಪಿಸುವಂತಹ ಕೆಲಸ ಮಾಡಿದೆ. ನಾವು ಸಲ್ಲಿಸಿದಂತಹ ಡಿಪಿಆರ್ನಲ್ಲಿ ಸಿಡಬ್ಲ್ಯೂಸಿ ಉಲ್ಲೇಖ ಮಾಡಿರುವಂತಹ ಆಕ್ಷೇಪಣೆಗಳು ಏನು? 2018ರಲ್ಲಿ ಕರ್ನಾಟಕ ಬೆಂಗಳೂರು ಹಾಗೂ ಸುತ್ತಮುತ್ತಲಿನ ಪ್ರದೇಶಗಳ ಕುಡಿಯುವ ನೀರಿನ ಅಗತ್ಯಕ್ಕಾಗಿ 4.75 ಟಿಎಂಸಿ ಅಡಿ ನೀರಿನ ಬಳಕೆಯನ್ನ ಪ್ರಸ್ತಾಪಿಸಿ ಸುಮಾರು 23.75 ಟಿಎಂಸಿ ಅಡಿ ಸಂಗ್ರಹ ಸಾಮರ್ಥ್ಯದ ಡಿಪಿಆರ್ನ ಸಲ್ಲಿಸಿ ತಾತ್ವಿಕ ಒಪ್ಪಿಗೆಯನ್ನ ಪಡೆದಿತ್ತು. ಆದರೆ 2026ರ ಏಪ್ರಿಲ್ನಲ್ಲಿ ಸಲ್ಲಿಸಿದಂತಹ ಪರಿಷ್ಕೃತ ಪ್ರಸ್ತಾವನೆಯಲ್ಲಿ ಬಳಕೆಯ ಪ್ರಮಾಣವನ್ನ 6.95 ಟಿಎಂಸಿ ಅಡಿಗೆ ಹೆಚ್ಚಿಸಲಾಗಿದೆ. ಕಾವೇರಿಗೆ ಅಡ್ಡಲಾಗಿ ತಿರುವು ತಡೆಗೋಡೆ ನಿರ್ಮಿಸುವ ಶಿವನಸಮುದ್ರ ನದಿ ಹರಿವು ವಿದ್ಯುತ್ ಯೋಜನೆಯನ್ನ ಹೊಸ ಘಟಕವಾಗಿ ಡಿಪಿಆರ್ನಲ್ಲಿ ಯಾವುದೇ ಪೂರ್ವಾನುಮತಿ ಇಲ್ಲದೆ ಸೇರಿಸಲಾಗಿದೆ ಅಂತ ಹೇಳಿ ಮೆನ್ಷನ್ ಮಾಡಿದೆ ಅನ್ನುವ ಮಾಹಿತಿ ಸಿಗ್ತಾ ಇದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ನೀಡ್ತಾ ಹೋಗ್ತಾರೆ. ಚಂದ್ರಮೋಹನ್, ಮೇಕೆದಾಟು ವಿಚಾರದಲ್ಲಿ ರಾಜ್ಯಸಭೆಯಲ್ಲಿ ಕೇಂದ್ರ ಸಚಿವರು ಕೊಟ್ಟಂತಹ ಉತ್ತರ ಕರ್ನಾಟಕಕ್ಕೆ ಸಿಕ್ಕಂತಹ ದೊಡ್ಡ ಜಯ ಅಂತ ಪರಿಗಣಿಸಲಾಗಿತ್ತು. ಆದ್ರೆ ನಾವು ಸಲ್ಲಿಸಿದ್ದಂತಹ ಡಿಪಿಆರ್ನೇ ಸಿಡಬ್ಲ್ಯೂಸಿ ವಾಪಸ್ ಮಾಡುವಂತಹ ಕೆಲಸ ಮಾಡಿದೆ, ಮಾರ್ಪಾಡು ಮಾಡಿ ಅಂತ ಹೇಳಿದೆ. ಆ ಮಾರ್ಪಾಡು ಮಾಡೋಕೆ ಸೂಚಿಸಿರುವಂತಹ ಅಂಶಗಳು ಏನೇನು ಅನ್ನೋದನ್ನ ವಿವರವಾಗಿ ತಿಳಿಸಬಹುದಾ ಅಂತ ಹೇಳಿ. ಹೌದು ವಿದೇಶಿ, ಈಗ ಮುಖ್ಯವಾಗಿ ಕರ್ನಾಟಕ ಈಗ ಮೇಕೆದಾಟು ಬಳಿ ಹೊಸದಾಗಿ ಡ್ಯಾಮನ್ನು ನಿರ್ಮಾಣ ಮಾಡೋದಾಗಿ ಒಂದು ಮೂಲ ಡಿಪಿಆರ್ ಅನ್ನು 2019ರಲ್ಲಿ ಸಲ್ಲಿಕೆಯನ್ನು ಮಾಡಿತ್ತು. ಆದರೆ ಮೂಲ ಡಿಪಿಆರ್ನಲ್ಲಿರುವಂತಹ ಅಂಶಗಳಿಗೆ ವಿರುದ್ಧವಾಗಿ ಮತ್ತು ಅದನ್ನು ಬದಲಾವಣೆಯನ್ನು ಮಾಡಿ ಹೊಸದಾಗಿ ಈ ವರ್ಷದ ಏಪ್ರಿಲ್ನಲ್ಲಿ ಹೊಸ ಡಿಪಿಆರ್ ಅನ್ನು ಸಲ್ಲಿಸಲಾಗಿತ್ತು. ಈ ಹೊಸ ಡಿಪಿಆರ್ ಅನ್ನು ಈಗ ಕೇಂದ್ರ ಜಲ ಆಯೋಗ ಕರ್ನಾಟಕ ಸರ್ಕಾರಕ್ಕೆ ವಾಪಸ್ ಕಳಿಸಿದೆ. ಯಾವ ಕಾರಣ ಕೊಟ್ಟಿದೆ ಅಂತ ಅಂದರೆ, ನೀವು ಸಲ್ಲಿಸಿದಂಥ ಮೂಲ ಡಿಪಿಆರ್ನಲ್ಲಿದ್ದಂಥ ಅಂಶಗಳು ಈ ಹೊಸ ಡಿಪಿಆರ್ನಲ್ಲಿಲ್ಲ. ಹೊಸ ಡಿಪಿಆರ್ನಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಸಂಗ್ರಹವನ್ನು ಮಾಡುವಂಥ ಉದ್ದೇಶವನ್ನು ಹೊಂದಿದ್ದೇವೆ ಅಂತೇಳಿ ಹೇಳಿದ್ದೀರಾ. ಜೊತೆಗೆ ಬೆಂಗಳೂರು ನಗರ ಮತ್ತು ಬೆಂಗಳೂರು ನಗರದ ಸುತ್ತಮುತ್ತಲಿನ ನಗರಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಕೆ ಮಾಡಿಕೊಳ್ಳುವಂಥ ನೀರಿನ ಪ್ರಮಾಣವನ್ನು ಕೂಡ ಹೆಚ್ಚಳವನ್ನು ಮಾಡಲಾಗಿದೆ. ಮೂಲ ಡಿಪಿಆರ್ನಲ್ಲಿ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲ ನಗರಗಳ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ 4.75 ಟಿಎಂಸಿ ಅಷ್ಟು ನೀರನ್ನು ಬಳಕೆ ಮಾಡ್ಕೊಳ್ತೀವಿ ಈ ಹೊಸ ಜಲಾಶಯದಿಂದ ಅಂತ ಹೇಳಿದ್ರಿ. ಆದರೆ ಈಗ ಪರಿಷ್ಕೃತ ಡಿಪಿಆರ್ನಲ್ಲಿ ಬೆಂಗಳೂರು ನಗರ ಮತ್ತು ಸುತ್ತಮುತ್ತಲ ನಗರಗಳಿಗೆ ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಕೆ ಮಾಡ್ಕೊಳ್ತಕ್ಕಂಥ ನೀರಿನ ಪ್ರಮಾಣವನ್ನು 6.95 ಟಿಎಂಸಿ ಅಂತ ಹೇಳಲಾಗಿದೆ. ಹಾಗಾಗಿ ಇದು ಮೂಲ ಡಿಪಿಆರ್ನಲ್ಲಿ ಇರತಕ್ಕಂಥ ಅಂಶಗಳಿಗೆ ವಿರುದ್ಧವಾದದ್ದು. ಜೊತೆಗೆ ಎಷ್ಟು ಹೊಸ ಮೇಕೆದಾಟು ಜಲಾಶಯದಲ್ಲಿ ಸಂಗ್ರಹಿಸತಕ್ಕಂಥ ನೀರಿನ ಪ್ರಮಾಣವನ್ನು ಮೂಲ ಡಿಪಿಆರ್ನಲ್ಲಿ 23 ಟಿಎಂಸಿ ಅಂತ ಹೇಳಿದರೆ, ಆದರೆ ಹೊಸ ಡಿಪಿಆರ್ನಲ್ಲಿ ಪರಿಷ್ಕೃತ ಡಿಪಿಆರ್ನಲ್ಲಿ ಈ ಜಲಾಶಯದಲ್ಲಿ ಸಂಗ್ರಹಿಸತಕ್ಕಂಥ ಒಟ್ಟು ನೀರಿನ ಪ್ರಮಾಣವನ್ನು 60ರಿಂದ 65 ಟಿಎಂಸಿ ಅಂತ ಹೇಳಲಾಗಿದೆ. ಹಾಗಾಗಿ ಈ ಅಂಶ ಕೂಡ ಮೂಲ ಡಿಪಿಆರ್ನಲ್ಲಿ ಇಲ್ಲ. ಹೀಗಾಗಿ ಮೂಲ ಡಿಪಿಆರ್ನಲ್ಲಿ ಇರತಕ್ಕಂಥ ಅಂಶಗಳಿಗೆ ವಿರುದ್ಧವಾಗಿ ಈ ಹೊಸ ಡಿಪಿಆರ್ನ ಸಲ್ಲಿಸಲಾಗಿದೆ. ಜೊತೆಗೆ ಈ ಹೊಸ ಡಿಪಿಆರ್ ಅಂದರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟು ನ್ಯಾಯಾಧಿಕರಣ ಕೊಟ್ಟಿರತಕ್ಕಂಥ ಅಂತಿಮ ಆದೇಶ, ಜೊತೆಗೆ ಸುಪ್ರೀಂ ಕೋರ್ಟ್ 2018ರ ಫೆಬ್ರವರಿಯಲ್ಲಿ ಕೊಟ್ಟಂಥ ಅಂತಿಮ ತೀರ್ಪಿಗೆ ಅನುಗುಣವಾಗಿ ಇಲ್ಲ. ಈ ಕಾರಣಕ್ಕಾಗಿ ಈ ಹೊಸ ಡಿಪಿಆರ್ ಅನ್ನು ಬದಲಾವಣೆಯನ್ನು ಮಾಡಿ ಮಾರ್ಪಾಡನ್ನು ಮಾಡಿ ಹೊಸದಾಗಿ ಡಿಪಿಆರ್ ಅನ್ನು ಸಲ್ಲಿಸಿ ಅಂತ ಕೇಂದ್ರ ಜಲ ಆಯೋಗ ಈಗ ಕರ್ನಾಟಕಕ್ಕೆ ಕಳಿಸಿದಂಥ ಡಿಪಿಆರ್ ಅನ್ನು ವಾಪಸ್ ಕಳಿಸಿದೆ. ಈಗ ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆ ಹೊಸದಾಗಿ ಡಿಪಿಆರ್ ಅನ್ನು ತಯಾರು ಮಾಡಿ ಈಗ ಕೇಂದ್ರ ಜಲ ಆಯೋಗ ಕೊಟ್ಟಿರ್ತಕ್ಕಂಥ ಸೂಚನೆಗಳನ್ನು ಫಾಲೋ ಮಾಡಿಕೊಂಡು ಡಿಪಿಆರ್ ಅನ್ನು ಸಲ್ಲಿಸಬೇಕಾಗುತ್ತೆ. ಆದ್ರೆ ಈಗ ಈ ಒಂದು
ಕೇಂದ್ರ ಜಲ ಆಯೋಗ ಹೇಳ್ತಾ ಇರೋದೇನೆಂದರೆ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆ ಎಷ್ಟು, ಈಗ ಎಷ್ಟು ಪ್ರಮಾಣದ ನೀರನ್ನು ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆಗಾಗಿ ಬಳಕೆ ಮಾಡಲಾಗ್ತಾ ಇದೆ ಅನ್ನೋದನ್ನ DPRನಲ್ಲಿ ಹೇಳಿಲ್ಲ ಅಂತ ಹೇಳಿದ್ದಾರೆ. ಜೊತೆಗೆ ಈಗ 2018ರಲ್ಲಿ ಹೇಳಿರ್ತಕ್ಕಂಥದ್ದು ಎಷ್ಟು, 19ರಲ್ಲಿ ಹೇಳಿದ್ದೆಷ್ಟು, ಈಗ ಎಷ್ಟು ಬೇಕು, ಮುಂದೆ 2044ವರೆಗೂ ಕೂಡ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆಗೆ ಎಷ್ಟು ಪ್ರಮಾಣದ ನೀರು ಬೇಕು ಅನ್ನೋದ್ರ ಬಗ್ಗೆ ಸರಿಯಾದಂಥ ಮಾಹಿತಿ ಕೊಡಬೇಕು ಅನ್ನುವ ಸೂಚನೆಯನ್ನು ಕೂಡ ಈ ರಿಪೋರ್ಟ್ನಲ್ಲಿ ಕೇಂದ್ರ ಜಲ ಆಯೋಗ ಹೇಳಿದೆ. ಹೀಗಾಗಿ ಇದ್ರ ಬಗ್ಗೆ ಸಂಪೂರ್ಣವಾದಂಥ ವಿವರಣೆಯನ್ನು ಕೊಟ್ಟು ರಾಜ್ಯದ ಜಲಸಂಪನ್ಮೂಲ ಇಲಾಖೆ ಹೊಸದಾಗಿ ಈಗ ಪರಿಷ್ಕೃತ DPR ಅನ್ನು ತಯಾರು ಮಾಡಿ ಅದನ್ನು ಕೇಂದ್ರ ಜಲ ಆಯೋಗಕ್ಕೆ ಕಳಿಸಬೇಕಾಗುತ್ತೆ. ಮುಖ್ಯವಾಗಿ ಈಗ ಬೆಂಗಳೂರಿಗೆ ಪ್ರತಿ ತಿಂಗಳಿಗೆ 1.5 TMC ಇಂದ 2 TMC ಅಷ್ಟು ನೀರು ಬಳಕೆ ಆಗ್ತಾ ಇದೆ. ಅಂದರೆ ವರ್ಷಕ್ಕೆ 18ರಿಂದ 24 TMC ಅಷ್ಟು ನೀರು ಬೆಂಗಳೂರು ನಗರ ಒಂದಕ್ಕೆ ಬಳಕೆ ಆಗ್ತಾ ಇದೆ. ಹಾಗಾಗಿ ಬೆಂಗಳೂರು ನಗರದ ಸುತ್ತಮುತ್ತ ಇರತಕ್ಕಂಥ ಪಟ್ಟಣಗಳು, ಮಂಡ್ಯ, ಮೈಸೂರು ಜೊತೆಗೆ ಬೇರೆ ಬೇರೆ ನಗರಗಳಿಗೆ, ಪಟ್ಟಣಗಳಿಗೆ, ಹಳ್ಳಿಗಳಿಗೆ ಕುಡಿಯುವ ನೀರಿನ ಅಗತ್ಯತೆ ಎಷ್ಟು ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡಬೇಕಾಗುತ್ತೆ. ಜೊತೆಗೆ ಈ ಒಂದು ಹೊಸದಾಗಿ ನಿರ್ಮಾಣ ಮಾಡತಕ್ಕಂಥ ಡ್ಯಾಮ್ನ ಒಟ್ಟು ನೀರಿನ ಸಂಗ್ರಹ ಸಾಮರ್ಥ್ಯ ಎಷ್ಟು ಅನ್ನೋದು ಕೂಡ ಸರಿಯಾಗಿ ಸ್ಪಷ್ಟಪಡಿಸಬೇಕಾಗುತ್ತೆ. ಈಗ ಮೂಲ DPRನಲ್ಲಿ 23 TMC ಅಂತಿತ್ತು, ಆದ್ರೆ ಈಗ ಹೊಸದಾಗಿ ಸಲ್ಲಿಸಿದ DPRನಲ್ಲಿ 65 TMC ಎಷ್ಟು ನೀರನ್ನು ಸಂಗ್ರಹಿಸ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಎಷ್ಟು ಪ್ರಮಾಣದ ನೀರನ್ನು ಸಂಗ್ರಹಿಸುವಂಥ ಉದ್ದೇಶ ಕರ್ನಾಟಕಕ್ಕಿದೆ ಅನ್ನೋದನ್ನ ಮೊದಲದಾಗಿ ಸ್ಪಷ್ಟಪಡಿಸಬೇಕು. ಅದು 23 TMC ಡ್ಯಾಮಾ ಇಲ್ಲ 65 TMC ಡ್ಯಾಮಾ ಅನ್ನೋದನ್ನ ಸರಿಯಾಗಿ ಸ್ಪಷ್ಟಪಡಿಸಬೇಕು. ಜೊತೆಗೆ ಈ ಒಂದು ಕುಡಿಯುವ ನೀರಿನ ಉದ್ದೇಶಕ್ಕೆ ಎಷ್ಟು ನೀರನ್ನು ಬಳಕೆ ಮಾಡ್ಕೊಳ್ತೀವಿ ಅನ್ನೋದನ್ನು ಕೂಡ ಸರಿಯಾಗಿ ಸ್ಪಷ್ಟಪಡಿಸಿ DPR ಅನ್ನು ತಯಾರಿಸಿ ಸಲ್ಲಿಸಬೇಕಾಗಿದೆ. ಜೊತೆಗೆ 2044ವರೆಗೂ ಕೂಡ ಬೆಂಗಳೂರಿನ ಕುಡಿಯುವ ನೀರಿನ ಅಗತ್ಯತೆಗೆ ಎಷ್ಟು ಪ್ರಮಾಣದ ನೀರು ಬೇಕು, ಜನಸಂಖ್ಯೆ ಬೆಂಗಳೂರಿನಲ್ಲಿ ಹೆಚ್ಚಾಗ್ತಾ ಇದೆ, ದೇಶದ ಎಲ್ಲ ರಾಜ್ಯಗಳಿಂದಲೂ ಕೂಡ ಜನ ಉದ್ಯೋಗಕ್ಕಾಗಿ, ಶಿಕ್ಷಣಕ್ಕಾಗಿ ಬೆಂಗಳೂರಿಗೆ ವಲಸೆ ಬರ್ತಾ ಇದ್ದಾರೆ. ಹಾಗಾಗಿ ವಲಸೆ ಬಂದಂಥ ಜನರ ಕುಡಿಯುವ ನೀರಿನ ಅಗತ್ಯತೆಯನ್ನು ಪೂರೈಸಲಿಕ್ಕೆ ಮತ್ತು ಬೆಂಗಳೂರಿನ ಮೂಲ ನಿವಾಸಿಗಳಿಗೆ ಕುಡಿಯುವ ನೀರಿನ ಅಗತ್ಯತೆಯನ್ನು ಪೂರೈಸಲಿಕ್ಕೆ ಎಷ್ಟು ಪ್ರಮಾಣದ ನೀರು ಬೇಕಾಗುತ್ತೆ ಅನ್ನೋದನ್ನು ಕೂಡ ಸರಿಯಾಗಿ ಅಂದಾಜು ಮಾಡಿ ವರದಿಯನ್ನು ಈಗ ಕೇಂದ್ರ ಸರ್ಕಾರಕ್ಕೆ ಸಲ್ಲಿಸಬೇಕಾಗಿದೆ. ವಿದೇಶಿ ಚಂದ್ರಮೋಹನ್, ಈಗ CWC ಕೊಟ್ಟಿರುವಂತಹ ಆದೇಶ, ಕೇಂದ್ರ ಜಲ ಆಯೋಗದ ಆದೇಶ ಕರ್ನಾಟಕಕ್ಕೆ ಹಿನ್ನಡೆಯಾಗ್ಲಿಕ್ಕಿಲ್ವಾ ಅಂತ ಹೇಳಿ ಈಗ ಮಾರ್ಪಾಡು ಮಾಡಿ ನಂಬರ್ಸ್ನ ನಮ್ಮ ಅಗತ್ಯತೆಗೆ ತಕ್ಕಂತೆ ನಾವು ಕೊಟ್ಟರೂ ಕೂಡ ಈಗ ಏನ್ ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಕೊಟ್ಟಿತ್ತು, ಕೆಳಭಾಗದ ರಾಜ್ಯಗಳ ಅನುಮತಿ ಬೇಕಾಗಿಲ್ಲ ನಮಗೆ ಅಣೆಕಟ್ಟನ್ನ ಕಟ್ಟೋಕೆ ಅಂತ ಹೇಳಿ, ಆ ಆದೇಶಕ್ಕೆ ಅಥವಾ ಆ ಒಂದು ಫ್ರೀಡಮ್ ಏನ್ ನಮಗೆ ಸಿಕ್ಕಿತ್ತು ಅಥವಾ ನಮ್ಮ ಪರವಾಗಿ ಏನು ನಿಲುವು ಬಂದಿತ್ತು ಅದಕ್ಕೆ ಹಿನ್ನಡೆಯಾಗುವಂತಹ ಸಾಧ್ಯತೆ ಇದೆಯಾ ಅಂತ ಹೇಳಿ ಈಗ DPRನ ಮಾರ್ಪಾಡು ಮಾಡಿ ನಮ್ಮ ಅಗತ್ಯತೆಗೆ ತಕ್ಕಂತೆ ನಾವು ಅಂಕಿಅಂಶಗಳನ್ನ ಸಲ್ಲಿಕೆ ಮಾಡಿದ್ರು ಕೂಡ. ವಿದ್ಯಾರ್ಥಿ, ಇದು ಕರ್ನಾಟಕದ ಮೇಕೆದಾಟು ಬಳಿ ಡ್ಯಾಮ್ ನಿರ್ಮಾಣ ಮಾಡುವಂಥ ಪ್ರಯತ್ನಕ್ಕೆ ಆದಂಥ ಹಿನ್ನಡೆ ಏನೂ ಅಲ್ಲ. ಏನಿದ್ರು ಕೂಡ ಈಗ ಪರಿಷ್ಕೃತ DPR ಅನ್ನು ಮಾತ್ರನೇ ವಾಪಸ್ ಕಳಿಸಲಾಗಿದೆ ಮತ್ತು ಹೊಸದಾಗಿ DPR ಅನ್ನು ಸಲ್ಲಿಸಲಿಕ್ಕೂ ಕೂಡ ಕೇಂದ್ರ ಜಲ ಆಯೋಗ ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಕರ್ನಾಟಕದ ಜಲಸಂಪನ್ಮೂಲ ಇಲಾಖೆ ಕೇಂದ್ರ ಜಲ ಆಯೋಗ ಕೊಟ್ಟಿರ್ತಕ್ಕಂಥ ಸೂಚನೆಗಳ ಅನುಸಾರವಾಗಿ ಕೆಲವೊಂದು ಸ್ಪಷ್ಟನೆಗಳನ್ನು ಕೊಟ್ಟು ಹೊಸದಾಗಿ DPR ಅನ್ನು ತಯಾರು ಮಾಡಿ ಕೇಂದ್ರ ಸರ್ಕಾರಕ್ಕೆ, ಕೇಂದ್ರ ಜಲ ಆಯೋಗಕ್ಕೆ ಸಲ್ಲಿಸಬೇಕಾಗಿದೆ. ಹಾಗಾಗಿ ಈ ಒಂದು DPR ಅಂಗೀಕಾರ ಆದರೆ ಮುಂದಿನ ಪ್ರಕ್ರಿಯೆಗಳನ್ನು ನಡೆಸಲಿಕ್ಕೆ ಆದಿ ಸುಗಮ ಆಗುತ್ತೆ. ಜೊತೆಗೆ ಸುಪ್ರೀಂ ಕೋರ್ಟ್ನಿಂದಲೂ ಕೂಡ ಈಗ ಮೇಕೆದಾಟು ಬಳಿ ಡ್ಯಾಮ್ ಕಟ್ಟಲಿಕ್ಕೆ ಯಾವುದೇ ತಡೆಯಾಜ್ಞೆ ಇಲ್ಲ. ಸುಪ್ರೀಂ ಕೋರ್ಟ್ ಕೂಡ ಈ ಹಂತದಲ್ಲಿ ಯಾವುದೇ ಅರ್ಜಿಗಳನ್ನು ಸುಪ್ರೀಂ ಕೋರ್ಟ್ಗೆ ಸಲ್ಲಿಸಬೇಡಿ ಅಂತೇಳಿ ತಮಿಳುನಾಡಿಗೆ ಸ್ಪಷ್ಟವಾಗಿ ಹೇಳಿದೆ. ಜೊತೆಗೆ ಇದರ ಬಗ್ಗೆ ಸಂಬಂಧಪಟ್ಟಂಥ ಪ್ರಾಧಿಕಾರಗಳು ತೀರ್ಮಾನ ತೆಗೆದುಕೊಳ್ಳಿ, ಆ ಪ್ರಾಧಿಕಾರಗಳು ತೀರ್ಮಾನ ತೆಗೆದುಕೊಂಡ ಮೇಲೆ ನಿಮಗೆ ಆಕ್ಷೇಪಣೆ ಇದ್ದರೆ ಸುಪ್ರೀಂ ಕೋರ್ಟ್ಗೆ ಬನ್ನಿ ಅಂತ ತಮಿಳುನಾಡು ಸರ್ಕಾರಕ್ಕೆ ಹೇಳಿದೆ. ಹಾಗಾಗಿ ಅದಾದ ಬಳಿಕ ಅಷ್ಟೇ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಈಗ ಕೇಂದ್ರ ಜಲ ಆಯೋಗ ಏನಿದ್ರು ಕೂಡ ಈ ಪರಿಷ್ಕೃತ DPR ಅನ್ನು ಸಲ್ಲಿಸಲಿಕ್ಕೆ ಕರ್ನಾಟಕ ಸರ್ಕಾರಕ್ಕೆ ಸೂಚನೆಯನ್ನು ಕೊಟ್ಟಿದೆ ಮತ್ತು ಈಗ ಈ ವರ್ಷದ ಏಪ್ರಿಲ್ನಲ್ಲಿ ಸಲ್ಲಿಸಿದಂಥ DPR ಅನ್ನು ಮಾತ್ರನೇ ವಾಪಸ್ ಕಳಿಸಿದೆ. ಸಂಪೂರ್ಣವಾಗಿ ಮೇಕೆದಾಟು ಬಳಿ ಹೊಸದಾಗಿ ಡ್ಯಾಮ್ ನಿರ್ಮಾಣ ಮಾಡಬೇಡಿ ಅಂತೇಳಿ ಕೇಂದ್ರ ಜಲ ಆಯೋಗ ಹೇಳಿಲ್ಲ ಅಥವಾ ಸಂಪೂರ್ಣವಾಗಿ DPR ಅನ್ನು ತಿರಸ್ಕಾರ ಮಾಡಿಲ್ಲ. ಇದನ್ನು ವಾಪಸ್ ಕಳಿಸಿದೆ. ಹೊಸದಾಗಿ DPR ಅನ್ನು ಕಳಿಸಿ, ಏನಿದ್ರು ಕೂಡ 2018ರ ಕಾವೇರಿ ನ್ಯಾಯಾಧಿಕರಣದ ತೀರ್ಪು ಜೊತೆಗೆ ಸುಪ್ರೀಂ ಕೋರ್ಟ್ನ ತೀರ್ಪು ಇವುಗಳಿಗೆ ಅನುಗುಣವಾಗಿ ಹೊಸದಾಗಿ DPR ಅನ್ನು ತಯಾರು ಮಾಡಿ ಕಳಿಸಿ ಅಂತ ಹೇಳಿದೆ. ಹಾಗಾಗಿ ಹೊಸದಾಗಿ DPR ಅನ್ನು ತಯಾರು ಮಾಡಿ ಸಲ್ಲಿಸಬೇಕಾಗುತ್ತೆ ಮತ್ತು ಈ ಹಿಂದೆ ಸಲ್ಲಿಸಿದಂಥ DPR ಬಗ್ಗೆ ಇದ್ದಂಥ ಆಕ್ಷೇಪಗಳನ್ನು ಪರಿಹರಿಸಬೇಕಾಗುತ್ತೆ ಮತ್ತು ಸೂಚನೆಗಳನ್ನು ಕೂಡ ಪಾಲನೆ ಮಾಡಬೇಕಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಚಂದ್ರಮೋಹನ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.